ಪ್ರೀತಿಸಿ ಮದುವೆಯಾಗಿದ್ದ ನವ ಜೋಡಿಯನ್ನ ಕಿಡ್ನಾಪ್ ಮಾಡಲು ಯತ್ನಿಸಲಾಗಿದೆ. ಆನೇಕಲ್ನ ಚಂದಾಪುರ ಬಳಿ ನಿನ್ನೆ ರಾತ್ರಿ ಘಟನೆ ನಡೆದಿದೆ. ಯುವತಿ ತಾಯಿ ಅಂಡ್ ಗ್ಯಾಂಗ್ನಿಂದ ಈ ಕೃತ್ಯ ನಡೆದಿದೆ. ವಾರದ ಹಿಂದೆ ಪರಸ್ಪರ ಪ್ರೀತಿಸಿ ದಿವ್ಯಾ ಮತ್ತು ಸಂಜಯ್ ಮದುವೆ ಆಗಿದ್ರು. ಮಗಳ ಪ್ರೇಮ ವಿವಾಹಕ್ಕೆ ದಿವ್ಯಾ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ನಿನ್ನೆ ತಂದೆಗೆ ಹುಷಾರಿಲ್ಲ ಅಂತ ಮಗಳ ಬಳಿ ತೆರಳಿದ್ದ ತಾಯಿ ಜಯದೇವ ಆಸ್ಪತ್ರೆಗೆ ಬರುವಂತೆ ಹೇಳಿದ್ರು. ಈ ವೇಳೆ ಪತಿ ಜೊತೆ ದಿವ್ಯಾ ಬೈಕ್ನಲ್ಲಿ ಹೋಗಿದ್ಲು. ಆದ್ರೆ 2 ಕಾರ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳಿಂದ ಬೈಕ್ ಚೇಸ್ ಮಾಡಿ ಚಂದಾಪುರ ಬಳಿ ಅಡ್ಡಗಟ್ಟಿ ದಿವ್ಯಾಳನ್ನ ಕಿಡ್ನಾಪ್ ಮಾಡಲು ಯತ್ನಿಸಿದ್ದಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಜಿಗಣಿ ಠಾಣೆಗೆ ತೆರಳಿದ್ದ ನವಜೋಡಿ ದೂರು ಕೊಟ್ಟಿದ್ದಾರೆ. ಸೋರುತ್ತಿದೆ ಸರ್ಕಾರಿ ಶಾಲೆ, ಸಾವಾದ್ರೆ ಹೊಣೆ ಯಾರು ಎಂಬ ಪ್ರಶ್ನೆ ಎದ್ದಿದೆ. ಶತಮಾನದ ಶಾಲೆಯ ಮುಚ್ಚುವ ಹಂತಕ್ಕೆ ಹೋಗಿದೆ. ಧಾರವಾಡ ವಿದ್ಯಾಗಿರಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋರುತ್ತಿದೆ. ಒಂದೇ ಹಾಲ್ನಲ್ಲಿ ಕಂಪಾರ್ಟ್ಗಳನ್ನ ನಿರ್ಮಾಣ ಮಾಡಿ ಶಿಕ್ಷಕರು ತರಬೇತಿಗಳು ನಡೆಸುತ್ತಿದ್ದಾರೆ. 152 ವಿದ್ಯಾರ್ಥಿಗಳು ಇರುವ ಸರ್ಕಾರಿ ಶಾಲೆ ಇದಾಗಿದ್ದು, ಕಳೆದ 15 ವರ್ಷಗಳಿಂದ ಕೊಠಡಿಗಳು ಸೋರ್ತಿದ್ರು. ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಡಿಡಿಪಿಐ ಬಿಇಒ ಮನವಿ ಮಾಡಿದ್ರು, ಕ್ಯಾರೆ ಅಂತಿಲ್ಲ. ಮಳೆ ಬಂದ್ರೆ ಸಾಕು, ಮಳೆ ನೀರಿನಲ್ಲೇ ಮಕ್ಕಳು ಪಾಠ ಕೇಳ್ತಿದ್ದಾರೆ. ಶಾಲೆಯ ಅರ್ಧ ಭಾಗ ಈಗಾಗಲೇ ಬಿದ್ದು ಹೋಗಿದೆ. ಶಾಲೆ ಬಿದ್ದ ಕಾರಣಕ್ಕೆ ಒಂದೇ ಹಾಲ್ನಲ್ಲಿ 7 ತರಗತಿಗಳು ಆರಂಭ ಆಗಿದೆ. ಈ ಕಟ್ಟಡವನ್ನ ಖಾಸಗಿ ಟ್ರಸ್ಟ್ ಬಾಡಿಗೆ ಪಡೆದು 100 ವರ್ಷಗಳಿಂದ ನಡೆಸುತ್ತಿದೆ. ಟ್ರಸ್ಟ್ಗೆ ಬಾಡಿಗೆ ಕೊಡದೆ ಇರೋ ಕಾರಣಕ್ಕೆ ಶಾಲೆ ದುರಸ್ತಿ ಮಾಡಲು ತಕರಾರು ಮಾಡುತ್ತಿದ್ದು ಮಕ್ಕಳು ಪರದಾಡುವಂತಾಗಿದೆ. ಸ್ವಾಮೀಜಿ ಬಳಿ ಚಿನ್ನಾಭರಣ ದೋಚಿದ್ದ ಅಂತಾರಾಜ್ಯ ಕಳ್ಳನ ಬಂಧಿಸಲಾಗಿದೆ. ಹಾಸನ ಜಿಲ್ಲೆ ಅರಸೀಕೆರೆ ಹಾರನಹಳ್ಳಿಯ ಕೋಡಿಮಠದ ಸ್ವಾಮಿ ಬಳಿ ಚಿನ್ನ ಕದ್ದಿದ್ದವನನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರಾಖಂಡದ ನೈನಿತಾಲ್ ಮೂಲದ ಜಿತೇಂದ್ರ ಕುಮಾರ್ ಬಂಧಿಸಲಾಗಿದೆ. 7 ವರ್ಷಗಳ ಹಿಂದೆ ನಡೆದಿದ್ದ ಕಳ್ಳತನ ಪ್ರಕರಣ ಇದಾಗಿತ್ತು. 2018ರಲ್ಲಿ ರೈಲಿನ ಎಸಿ ಕೋಚ್ನಲ್ಲಿ ಶ್ರೀಗಳು ಬಾಗಲಕೋಟೆಯಿಂದ ಅರಸೀಕೆರೆಗೆ ಪ್ರಯಾಣ ಮಾಡುತ್ತಿದ್ರು. ಈ ವೇಳೆ ಚಿನ್ನದ 250 ಗ್ರಾಂನ ಗೌರಿ ಶಂಕರ ರುದ್ರಾಕ್ಷಿ ಪದಕ, 2 ಚಿನ್ನದ ಉಂಗುರಗಳು, 1.62 ಲಕ್ಷ ನಗದು ಹಣ ಇಟ್ಟಿದ್ದ ಬ್ಯಾಗ್ನ ಸ್ವಾಮೀಜಿ ತಲೆ ಕೆಳಗೆ ಇಟ್ಟು ಮಲಗಿದ್ರು. ಆದ್ರೆ ತಡರಾತ್ರಿ 2:15ಕ್ಕೆ ಎದ್ದು ನೋಡಿದಾಗ ಕಳ್ಳತನವಾಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ ಅರಸೀಕೆರೆ ರೈಲ್ವೆ ಪೊಲೀಸರು 7 ವರ್ಷಗಳ ನಂತರ ಆರೋಪಿ ಜಿತೇಂದ್ರ ಕುಮಾರ್ನನ್ನ ಬಂಧಿಸಿದ್ದಾರೆ. 22 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.